ಕೈಗೊಂಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ. ಈ ವಿಚಾರವನ್ನ ಪ್ರಮುಖವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮತ್ತೊಂದು ಕಡೆ ಯಾವುದೇ ತನಿಖಾ ಸಂಸ್ಥೆಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಏನೋ ವರದಿ ಕೊಟ್ಟಿದೆ ಅನ್ನೋದನ್ನ ನಾವು ಗಮನಿಸಿದ್ರೆ ಯಾವುದು ಕೂಡ ಆಗಿಲ್ಲ. ಯಾವ ತನಿಖಾ ಸಂಸ್ಥೆಯೂ ಕೂಡ ಈ ಬಗ್ಗೆ ತನಿಖೆ ಮಾಡಿ ವರದಿ ಕೊಟ್ಟಿರುವಂತಹ ವಿಚಾರಗಳು ಕೂಡ ಇಲ್ಲ. ಆದರೂ ಕೂಡ ರಾಜ್ಯಪಾಲರು ತರಾತುರಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಪರವಾಗಿ ಬಹಳ ಸ್ಪಷ್ಟವಾಗಿ ಈ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ರು. ಮತ್ತೊಂದು ವಿಚಾರ, ಸಿಎಂ ಸಿದ್ದರಾಮಯ್ಯನವರು ಈ ಅಕ್ರಮದಲ್ಲಿ ನೇರ ಭಾಗಿನಾ, ಇವರ ಎಸಗಿದ್ದಾರಾ? ಇದಕ್ಕೂ ಕೂಡ ಯಾವುದೇ ಸಾಕ್ಷಿಗಳಿಲ್ಲ. ಇದನ್ನ ಕೂಡ ಪರಿಗಣಿಸಬೇಕು. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಕ್ಯಾಬಿನೆಟ್ ನಿರ್ಧಾರವನ್ನ ಕೂಡ ಇಲ್ಲಿ ಪುರಸ್ಕರಿಸಿಲ್ಲ ರಾಜ್ಯಪಾಲರು. ಏನ್ ಹೇಳುತ್ತೆ ನಿಯಮ ಅಂದ್ರೆ ಕ್ಯಾಬಿನೆಟ್ ನಿರ್ಧಾರವೇ ಅಂತಿಮ, ಅದನ್ನ ಪುರಸ್ಕಾರ ಮಾಡಲೇಬೇಕು ಅಂತ ಹೇಳುತ್ತೆ. ಆದ್ರೆ ಅದನ್ನು ಕೂಡ ಪುರಸ್ಕರಿಸಿಲ್ಲ, ನಿರಾಕರಿಸಿದ್ದಾರೆ ರಾಜ್ಯಪಾಲರು. ಹಾಗಾಗಿ ನಿಯಮಗಳನ್ನ ಕೂಡ ಇಲ್ಲಿ ಸರಿಯಾಗಿ ಪಾಲನೆ ಮಾಡಲಾಗಿಲ್ಲ ಅನ್ನುವಂತಹ ವಿಚಾರವನ್ನ ಸಿಎಂ ಪರ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಈಗ ಈ ಎಲ್ಲಾ ಬೆಳವಣಿಗೆಯ ಬಳಿಕ ಪ್ರತಿವಾದ ಕೇಳುವಂತಹ ಸಮಯ ಇವತ್ತು ಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಇವತ್ತು ಪ್ರತಿವಾದ. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ಇವತ್ತು ವಾದ ಮಂಡನೆ ಮಾಡಲಿದ್ದಾರೆ. ಯಾವ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದಷ್ಟು ಅಂಶಗಳನ್ನ ಕೂಡ ಅವರು ಉಲ್ಲೇಖ ಮಾಡಲಿದ್ದಾರೆ. 3 ಪ್ರತ್ಯೇಕ ದೂರು, ಟಿಜೆ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್, ಮೂವರ ಪರವಾಗಿ ವಕೀಲರು ಕೂಡ ಇವತ್ತು ಕೋರ್ಟ್ನಲ್ಲಿ ಹಾಜರು. ರಾಜ್ಯಪಾಲರ ಪರ ವಾದ ಮಂಡನೆ ಆರಂಭ ಮಾಡಿದ್ದಾರೆ ತುಷಾರ್ ಮೆಹ್ತಾ ಅವರು. ರಾಜ್ಯಪಾಲರ ಪರ ವಾದ ಆರಂಭಿಸಿದ್ದಾರೆ ತುಷಾರ್ ಮೆಹ್ತಾ ಅವರು. ಈಗ ಗಮನಿಸಬೇಕಾಗಿರುವಂತಹ ವಿಚಾರ, ಈ ಹಿಂದೆ ಸಿಎಂ ಪರ ಏನು ಈ ರಾಜ್ಯಪಾಲರ ನಡೆ ಆದೇಶವನ್ನ ಪ್ರಶ್ನೆ ಮಾಡಿದ್ರಲ್ಲ ಅಭಿಷೇಕ್ ಮನು ಸಿಂಘ್ವಿ ಅವರು, ಕ್ಯಾಬಿನೆಟ್ ನಿರ್ಧಾರವನ್ನ ಪುರಸ್ಕರಿಸಿಲ್ಲ, ಯಾವುದೇ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ವರದಿ ಕೊಟ್ಟಿರುವಂತಹ ಅಂಶಗಳಿಲ್ಲ, ಸಿಎಂ ಸಿದ್ದರಾಮಯ್ಯನವರು ನೇರ ಭಾಗಿ ಹಾಕಿದ್ದಾರೆ ಈ ಅಕ್ರಮದಲ್ಲಿ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ, ತರಾತುರಿಯಲ್ಲಿ ನಿರ್ಧಾರ ಕೈಗೊಂಡಿದ್ದಾರೆ, ತಮ್ಮ ವಿವೇಚನೆಯನ್ನ ಬಳಸದೆ ರಾಜ್ಯಪಾಲರು ತರಾತುರಿಯಲ್ಲಿ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನುವಂತಹ ಅಂಶ ಇದೆಯಲ್ಲ, ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ತಮ್ಮ ಪ್ರತಿವಾದವನ್ನ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ಮಂಡನೆ ಮಾಡಲಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ ಅವರ ಪರವಾಗಿ ಇವತ್ತು ವಾದ ಮಂಡನೆ, ಅವರ ಪರ ವಕೀಲರು. ರಾಜಭವನ ಚಲೋ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರ ಆಗಮನ ಆಗಿದೆ. ಒಂದು ಕಡೆ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಭವನ ಚಲೋ ಹಮ್ಮಿಕೊಂಡಿದ್ದಾರೆ. ಆ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯನವರ ಆಗಮನ. ಒಂದು ಕಡೆ ಪ್ರಾಸಿಕ್ಯೂಷನ್ ಕುರಿತ ವಾದ ಪ್ರತಿವಾದ, ಈ ಕಡೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ರಾಜಭವನ ಚಲೋ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಆದಿಯಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಆದಿಯಾಗಿ ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಕೆ ಸುಧಾಕರ್ ಎಲ್ಲರ ವಿರುದ್ಧ ಈ ಕರೋನಾ ಸಮಯದಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನೋ ವಿಚಾರವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕರು ಮತ್ತು ರಾಜಭವನ ಚಲೋಗೆ ಕರೆ ಕೊಟ್ಟರು. ಅದರಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿರುವ ನೇರ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾವ ಸಂದೇಶ ಇದು ಅನ್ನೋದು ಪ್ರಶ್ನೆ. ಹೌದು, ಅಕ್ರಮ ಆಗಿದೆ ಅಂತ ಆದ್ರೆ ಆಗಲೇ ನೀವು ದೂರು ಕೊಡಬೇಕಿತ್ತು, ಆಗಲೇ ನೀವು ರಾಜ್ಯಪಾಲರ ಅನುಮತಿ ಕೇಳಬೇಕಿತ್ತು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಕೇಳಬಹುದಾಗಿತ್ತು. ಆದ್ರೆ ಈಗ ಸಮಯ ಸಂದರ್ಭ ಎಂತದ್ದು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಈ ಹೋರಾಟ ಆದಂಗೆ ಕಾಣಿಸ್ತಾ ಇದೆ. ಕಾರಣ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅನ್ನೋ ಕಾರಣಕ್ಕೆ ಈಗ ನೀವು ಬಿಜೆಪಿ ನಾಯಕರ ವಿಚಾರಗಳನ್ನ ಮುನ್ನೆಲೆಗೆ ತಂದು ಈಗಲೂ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು, ಇದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬಹುತೇಕರ ಪ್ರಶ್ನೆ. ಬಟ್ ಈ ಸಮಯದಲ್ಲಿ ರಾಜಭವನ ಚಲೋ ಯಾವ ಸಂದೇಶ, ಜನರಿಗೆ ಏನ್ ಸಂದೇಶ ಕೊಡ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಅಂದ್ರೆ, ಬಿಜೆಪಿ ನಾಯಕರು ಕೂಡ ಏನು ಕ್ಲೀನ್ ಹ್ಯಾಂಡ್ ಅಲ್ಲ, ಅವರು ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾದವರೇ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ, ಜನರ ಮುಂದೆ ಹೋಗೋದಕ್ಕೆ ಈ ರಾಜಭವನ ಚಲೋ ಕಾಂಗ್ರೆಸ್ ನಾಯಕರಿಂದ ಆಗ್ತಾ ಇದೆ. ನಗು ಮಗುದೊಂದಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜಭವನ ಚಲೋ ಭಾಗಿಯಾಗಿರುವಂತಹ ದೃಶ್ಯ, ಒಳಗೆ ಟೆನ್ಷನ್, ಮುಖದಲ್ಲಿ ಮಾತ್ರ ಮಂದಹಾಸ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವ್ರಿಗೆ ಮೂಡನ್ನೇ ಹಾಳು ಮಾಡಿಬಿಟ್ಟಿದೆ. ಬಟ್ ಆ ಸಂದರ್ಭದಲ್ಲೂ ಕೂಡ ಈಗ ರಾಜಭವನ ಚಲೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು.
ಒಂದು ಕಡೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ಆರಂಭ ಆಗ್ತಾ ಇದೆ. ವಕೀಲರ ಆಗಮನ ಆಯಿತು, ನ್ಯಾಯಮೂರ್ತಿಗಳ ಆಗಮನವಾಗಿದೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಪ್ರಾರಂಭ ಆಗುತ್ತೆ. ಈ ಕಡೆ ರಾಜಭವನ ಚಲೋ ಕಾಂಗ್ರೆಸ್ ನಾಯಕರಿಂದ ಏನಾಗಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಇವತ್ತೇ ಕೋರ್ಟ್ ಇಂದ ಅಂತಿಮ ತೀರ್ಪ ಅಂತ ನಾವು ಪ್ರಶ್ನೆ ಮಾಡಿದ್ರೆ ಮೋಸ್ಟ್ಲಿ ಇವತ್ತು ಡೌಟ್. ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ನೆಕ್ಸ್ಟ್ ಯಾವ ನಿರ್ಧಾರ, ಯಾವಾಗ ಆದೇಶ ಕೊಡಬಹುದು ಅನ್ನೋದು ಕುತೂಹಲ. ಬಿಗ್ ರಿಲೀಫ್ ಸಿಗುತ್ತಾ, ತಾತ್ಕಾಲಿಕ ರಿಲೀಫ್ ಮುಂದುವರಿಯುತ್ತಾ, ಇದೆಲ್ಲವೂ ಕೂಡ ಕುತೂಹಲ ಇದೆ. ಒಟ್ಟು ಒಂದಂತೂ ಸ್ಪಷ್ಟ, ರಾಜಕೀಯವಾಗಿ ಒಂದು ದೊಡ್ಡ ಶಕ್ತಿಯಾಗಿರೋದು ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರಿಗೆ. ಆ ಕಾರಣಕ್ಕೆ ಅವರು ಕಾನೂನು ಹೋರಾಟದ ಮೊರೆ ಹೋಗಿದ್ದಾರೆ. ರಾಜ್ಯಪಾಲರ ಅನುಮತಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಮರದ ಮೊರೆ ಹೋಗಿದ್ದಾರೆ. ಕಾನೂನು ಜಯ ಸಿಗಬಹುದು ಅನ್ನುವಂಥ ನಂಬಿಕೆ ಸಿಎಂ ಸಿದ್ದರಾಮಯ್ಯನವರದ್ದು. ಏನಾಗಬಹುದು ಅನ್ನೋದು ಇವತ್ತು ಗೊತ್ತಾಗ್ಬಿಡುತ್ತೆ. ಇವತ್ತೇ ಅಂತಿಮ ತೀರ್ಪ ಅಥವಾ ಸೋಮವಾರಕ್ಕೆ ಮುಂದೂಡಿಕೆ ಆಗಬಹುದಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಒಟ್ನಲ್ಲಿ ಕೋರ್ಟ್ ಕಲಾಪ ಆರಂಭ ಆಗಿರುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ನಿಮ್ಮ ಮುಂದೆ ವಾದ ಮಾಡ್ತಾ ಇರುವ ಗೌರವ ವಿಚಾರ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ತುಷಾರ್ ಮೆಹ್ತಾ ಅವರು. ರಾಜ್ಯಪಾಲರ ಪರ ವಾದ ಆರಂಭ ಆಗಿದೆ. ತುಷಾರ್ ಮೆಹ್ತಾ ಅವರು ಆರಂಭ ಮಾಡಿದ್ದಾರೆ. ನಿಮ್ಮ ಮುಂದೆ ವಾದ ಮಂಡನೆ ಮಾಡ್ತಾ ಇರೋದು ಗೌರವದ ವಿಚಾರ. ಅಂದ್ರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ವಾದ ಮಂಡನೆ ಆರಂಭ ಆಗಿರೋದ್ರಿಂದ ಮೊದಲು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈಗ ರಾಜ್ಯಪಾಲರ ನಡೆಯ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಎತ್ತಿರುವ ಆಕ್ಷೇಪಣೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಆಗುತ್ತೆ. ಯಾವ ಉತ್ತರ ಸಿಗಬಹುದು ಕೋರ್ಟ್ ಕಲಾಪದಲ್ಲಿ, ಇದು ಸದ್ಯ ಇರುವಂತಹ ಕುತೂಹಲ. ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ. ರಾಜ್ಯಪಾಲರ ಪರ ವಾದ ಆರಂಭಿಸಿದ್ದಾರೆ ತುಷಾರ್ ಮೆಹ್ತಾ ಅವರು. ಆರಂಭದಲ್ಲೇ ಅವರು ಹೇಳ್ತಾ ಇರೋದು, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಈಗೇನು ವಾದ ಪ್ರತಿವಾದ ಆಗ್ತಾ ಇದೆ, ನಿಮ್ಮ ಮುಂದೆ ವಾದ ಮಾಡ್ತಾ ಇರೋದು ಗೌರವದ ವಿಚಾರ ಅನ್ನೋದನ್ನ ಮೊದಲು ಪ್ರಸ್ತಾಪ ಮಾಡಿದ್ದಾರೆ ತುಷಾರ್ ಮೆಹ್ತಾ ಅವರು. ಈಗ ಮುಂದುವರೆದ ಭಾಗ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಯಾಕಾಗಿ, ಇದ್ರ ಬಗ್ಗೆ ಅವರು ಸಮರ್ಥನೆ ಅಂದ್ರೆ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಅದನ್ನ ಗಮನಿಸ್ತಾ ಹೋಗೋಣ. ಸಿಎಂ ಪರ ರವಿ ವರ್ಮಾ ಕುಮಾರ್ ವಾದ ಮಂಡನೆಯಂತೆ. ಈ ಹಿಂದೆ ಸರ್ಕಾರದ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡಿದ್ರು. ಸರ್ಕಾರದ ಪರ ಅಂದ್ರೆ ಸಿಎಂ ಪರವಾಗಿ. ಈಗ ರವಿ ವರ್ಮಾ ಕುಮಾರ್ ಅವರು ಇವತ್ತೇನಾದ್ರೂ ಒಂದಷ್ಟು ಅಂಶಗಳು ಪ್ರಸ್ತಾಪ ಆಗುತ್ತಲ್ಲ, ದೂರುದಾರರ ಪರವಾಗಿ, ರಾಜ್ಯಪಾಲರ ಪರವಾಗಿ ವಕೀಲರು ಏನೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾರಲ್ಲ, ಅಲ್ಲಿ ಅವಕಾಶ ಸಿಕ್ಕರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸುವಂತಹ ಕೆಲಸಗಳು ಕೂಡ ಆಗುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಹೇಳೋದು ವಾದ ಪ್ರತಿವಾದ, ಎಲ್ಲ ಕಡೆ ಕೂಡ ವಾದ ಪ್ರತಿವಾದವನ್ನ ಕೂಡ ಇವತ್ತು ಕೋರ್ಟ್ ಆಲಿಸುತ್ತೆ ಅಂತ. ಹಾಗಾಗಿ ಹೈ ವೋಲ್ಟೇಜ್ ಏನಾಗಬಹುದು ಹೈಕೋರ್ಟ್ನಲ್ಲಿ ಇವತ್ತು ಅಂತ. ಪ್ರಮುಖವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿರುವಂತಹ 5 ಅಂಶಗಳ ಕುರಿತಂತೆ ಯಾವ ಉತ್ತರ, ಯಾವ ಅಂಶ ರಾಜ್ಯಪಾಲರ ವಕೀಲರಿಂದ ಪ್ರಸ್ತಾಪ ಆಗಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ವಿವೇಚನೆ ಬಳಸದೆ ರಾಜ್ಯಪಾಲರು ತರಾತುರಿಯ ನಿರ್ಧಾರ ಕೈಗೊಂಡಿದ್ದಾರಾ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದ ಏನು? ತನಿಖಾ ವರದಿ ಇಲ್ಲ, ಯಾವ ತನಿಖಾ ಸಂಸ್ಥೆಗಳು ಕೂಡ ವರದಿ ಮಾಡಿರಿದ್ದು ಒಂದು ವರದಿಯನ್ನ ಕೂಡ ಸಲ್ಲಿಕೆ ಮಾಡಿಲ್ಲ. ಅದರ ಆಧಾರದಲ್ಲಿ ಏನಾದ್ರೂ ಇವರು ತನಿಖೆಗೆ ಅನುಮತಿ ಕೊಟ್ಟರು ಅನ್ನೋದಕ್ಕೆ ಅದು ಕೂಡ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಪಾಲರ ಪರ ವಕೀಲರ ಅಂಶ ಏನಾಗಿರುತ್ತೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ನಾನು 5 ಹಂತಗಳಲ್ಲಿ ವಾದ ಮಾಡ್ತೀನಿ ಅಂತ ಪ್ರಮುಖವಾಗಿ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರ ವಕೀಲರು ಪ್ರಸ್ತಾಪ ಮಾಡ್ತಿದ್ದಾರೆ. ನಾನು 5 ಹಂತಗಳಲ್ಲಿ ವಾದ ಮಾಡ್ತೀನಿ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಮಧ್ಯದಲ್ಲಿ ವಾದ ಮಂಡಿಸಿದ್ದಾರೆ ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ಅವರು. ವಾದ ಪ್ರತಿವಾದ ಎರಡೂ ಕಡೆ ಕೂಡ ಪ್ರಾರಂಭ ಆಗಿದೆ. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ವಕೀಲರು 5 ಹಂತದಲ್ಲಿ ವಾದ ಮಾಡ್ತೀನಿ ಅಂತ ಹೇಳಿದ್ರು. ಅದರ ಮಧ್ಯದಲ್ಲೇ ವಾದ ಮಂಡಿಸಿದ್ದಾರೆ ಪ್ರೊಫೆಸರ್ ರವಿ ಕುಮಾರ್ ವರ್ಮಾ ಅವರು. ನಾನು 5 ಹಂತ ಅಂದ್ರೆ ಆ 5 ಹಂತ ಯಾವ್ದಾಗಿರುತ್ತೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ನಾನಾಗ್ಲೇ ಹೇಳ್ತಾ ಇದ್ದೆ, ಸರ್ಕಾರದ ಪರವಾಗಿ ಯಾರು ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ದಾರಲ್ಲ, ಅಲ್ಲೂ ಕೂಡ 5 ಅಂಶಗಳಿದೆ.